ಮೊದಲನೇ ಪ್ರಶ್ನೆ ನೋಡಿ, ನೀವು ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡುತ್ತಿರುವಾಗ ಠಾಣೆಗೆ ದೂರು ಕೊಡಲು ಯುವತಿ ಬರುತ್ತಾಳೆ. ನಿಮ್ಮ ಠಾಣೆಯ ಮುಖ್ಯಾಧಿಕಾರಿಯಾದ ಇನ್ಸ್ಪೆಕ್ಟರ್ ಆ ಯುವತಿಯ ಜೊತೆ ಅಸಭ್ಯವಾಗಿ ನಡೆದುಕೊಂಡು ಆಕೆಯ ಮಾನಭಂಗಕ್ಕೆ ಪ್ರಯತ್ನಿಸುತ್ತಾನೆ. ಆಗ ನೀವು ಏನು ಮಾಡುತ್ತೀರಿ? ನಿಮ್ಮ ಪಾಡಿಗೆ ನೀವು ಇರ್ತೀರಾ? ಯುವತಿಯ ರಕ್ಷಣೆಗೆ ಧಾವಿಸ್ತೀರಾ? ಈ ರೀತಿ ಮಾಡಬಾರದು ಎಂದು ಇನ್ಸ್ಪೆಕ್ಟರ್ಗೆ ಬುದ್ಧಿ ಹೇಳುತ್ತೀರಾ? ಘಟನೆ ನಡೆದ ನಂತರ ಮೇಲಾಧಿಕಾರಿಗಳಿಗೆ ಅನಾಮಧೇಯ ಅರ್ಜಿಯನ್ನು ಸಲ್ಲಿಸುತ್ತೀರಾ? ನೋಡು, ಇದು ಆನ್ಸರ್ ಬಂದ್ಬಿಟ್ಟು ಯುವತಿಯ ರಕ್ಷಣೆಗೆ ಮೊದಲು ಧಾವಿಸಬೇಕು, ನಂತರ ಇವನ್ನೆಲ್ಲ ಮಾಡಬೇಕು. ಮೊದಲು ಯುವತಿಯ ರಕ್ಷಣೆಗೆ ಧಾವಿಸಬೇಕಾಗುತ್ತದೆ. ನೋಡಿ, ಸೇಮ್ ಅದೇ ರೀತಿಯ ಪ್ರಶ್ನೆ. ನೀವು ಟ್ರಾಫಿಕ್ ಕರ್ತವ್ಯ ಮಾಡುವಾಗ ಒಬ್ಬ ವ್ಯಕ್ತಿ ಮೋಟಾರ್ ಸೈಕಲ್ನಲ್ಲಿ ಬಂದು ನೀವು ನಿಲ್ಲುವ ಸೂಚನೆ ಕೊಟ್ಟರೂ ನಿಲ್ಲದೆ ನಿಮ್ಮ ಮೇಲೆಯೇ ವಾಹನ ಹರಿಸುವಂತೆ ಮಾಡಿ ನಿಮ್ಮ ಕೈಯಲ್ಲಿದ್ದ ವಾಕಿ ಟ್ಯಾಕಿ ಸೆಟ್ ಕಸಿದುಕೊಂಡು ಹೋಗುತ್ತಾನೆ. ಆಗ ನೀವು ಏನು ಮಾಡ್ತೀರಿ? ಅವನನ್ನು ಅಟ್ಟಿಸಿಕೊಂಡು ಹೋಗಿ ಹಿಡಿದು ಅವನಿಗೆ ಲಾಠಿಯಿಂದ ಹೊಡೆದು ಅವನ ಕೈಯನ್ನು ಮುರಿಯುತ್ತೀರಿ. ನಿಮ್ಮ ಸಹೋದ್ಯೋಗಿ ಬಳಿ ಇದ್ದಂತಹ ಬಂದೂಕಿನಿಂದ ಅವನತ್ತ ಗುಂಡು ಹಾರಿಸುತ್ತೀರಿ. ನಿಮ್ಮ ಮೇಲಾಧಿಕಾರಿಗೆ ವಿಷಯ ತಿಳಿಸಿ ಸುಮ್ಮನಾಗುತ್ತೀರಿ. ಆ ವ್ಯಕ್ತಿಯ ವಾಹನದ ನಂಬರ್ ಬರೆದಿಟ್ಟುಕೊಂಡು ಆ ವ್ಯಕ್ತಿಯನ್ನು ಪತ್ತೆ ಹಚ್ಚಿ ಕಾನೂನಿನ ಕ್ರಮವನ್ನು ಜರುಗಿಸುತ್ತೀರಿ. ನೋಡು, ಇದು ಅತ್ಯಂತ ಹತ್ತಿರವಾದ ಉತ್ತರ ಕೊಡಬೇಕಿದ್ದಕ್ಕೆ ನೀವು ಅತ್ಯಂತ ಹತ್ತಿರವಾದ ಉತ್ತರ. ಆ ವ್ಯಕ್ತಿಯು ವಾಹನದ ನಂಬರನ್ನು ಬರೆದಿಟ್ಕೊಳ್ಬೇಕು. ಆಮೇಲೆ ಆ ವ್ಯಕ್ತಿಯನ್ನು ಪತ್ತೆ ಹಚ್ಚಿ ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕು. ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ರೈಲು ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಮಕ್ಕಳ ಅಭಿವೃದ್ಧಿ, HIV ಅಥವಾ ಏಡ್ಸ್, ಪ್ರವಾಸೋದ್ಯಮ, ಇವು ಯಾವುವೂ ಅಲ್ಲ. ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ HIV ಅಥವಾ ಏಡ್ಸ್ಗೆ ಸಂಬಂಧಿಸಿದೆ. ಗೋಲ್ಡನ್ ಚಾರಿಯಟ್ ಎನ್ನುವುದು ಏನು? ಒಂದು ಐಷಾರಾಮಿ ರೈಲು, ದೆಹಲಿಯಿಂದ ಲಂಡನ್ಗೆ ಹೋಗುವ ವಿಮಾನ, ಒಂದು ಐತಿಹಾಸಿಕ ರಥ, ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಹೋಗುವ ಬಸ್. ಗೋಲ್ಡನ್ ಚಾರಿಯಟ್ ಎನ್ನುವುದು ಒಂದು ಐಷಾರಾಮಿ ರೈಲಾಗಿದೆ. ಈ ಕ್ರಿಯೆಯಿಂದ ಏಡ್ಸ್ ರೋಗವು ಸೋಂಕುವುದಿಲ್ಲ, ಮೀನ್ಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದಿಲ್ಲ. ಸಾರ್ವಜನಿಕ ಶೌಚಾಲಯದ ಬಳಕೆಯಿಂದ, ಇಂಜೆಕ್ಷನ್ ಮೂಲಕ ಮಾದಕ ವಸ್ತು ಸೇವನೆಯಿಂದ, ರಕ್ತ ಸ್ವೀಕಾರದಿಂದ, ರಕ್ಷಣೆ ರಹಿತ ಲೈಂಗಿಕ ಸಂಪರ್ಕದಿಂದ. ನೋಡಿ, ಸಾರ್ವಜನಿಕ ಶೌಚಾಲಯದ ಬಳಕೆಯಿಂದ ಯಾವುದೇ ಏಡ್ಸ್ ರೋಗವು ಸಹ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದಿಲ್ಲ. ಇದು ಇಂಜೆಕ್ಷನ್ ಮೂಲಕ, ರಕ್ತ ಸ್ವೀಕಾರದ ಮೂಲಕ ಮತ್ತು ರಕ್ಷಣೆ ರಹಿತ ಲೈಂಗಿಕ ಸಂಪರ್ಕದ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತದೆ. ಡ್ಯಾಶ್ ವ್ಯಕ್ತಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪುರಸ್ಕಾರ ದೊರೆತಿಲ್ಲ. ಲಿಯಾಂಡರ್ ಪೇಸ್, ಸಚಿನ್ ತೆಂಡೂಲ್ಕರ್, ಮಹೇಂದ್ರ ಸಿಂಗ್ ಧೋನಿ, PT ಉಷಾ. ನೋಡಿ, PT ಉಷಾಗೆ ಇದುವರೆಗೂ ಕೂಡ ರಾಜೀವ್ ಗಾಂಧಿ ಖೇಲ್ ರತ್ನ ಪುರಸ್ಕಾರ ದೊರೆತಿಲ್ಲ. ಲಿಯಾಂಡರ್ ಪೇಸ್, ಸಚಿನ್ ತೆಂಡೂಲ್ಕರ್, ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪುರಸ್ಕಾರ ದೊರೆತಿದೆ. ಸೈನಾ ನೆಹ್ವಾಲ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಬ್ಯಾಡ್ಮಿಂಟನ್, ಟೆನ್ನಿಸ್, ಕ್ರಿಕೆಟ್, ಬಾಸ್ಕೆಟ್ಬಾಲ್. ಸೈನಾ ನೆಹ್ವಾಲ್ ಅವರು ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದ್ದಾರೆ. ಒಂದು ಗಾಜಿನ ಲೋಟದಲ್ಲಿ ಇರುವ ನೀರಿನ ಮೇಲೆ ತೇಲುತ್ತಿರುವ ಮಂಜುಗಡ್ಡೆಯ ತುಂಡು ಕರಗಿದಾಗ ಗಾಜಿನಲ್ಲಿರುವ ನೀರಿನ ಮಟ್ಟ ಏನಾಗುತ್ತದೆ? ಒಂದು ಗಾಜಿನ ಲೋಟದ ಮೇಲೆ ತೇಲುತ್ತಿರುವ ಮಂಜುಗಡ್ಡೆಯ ತುಂಡು ಕರಗಿದಾಗ ಗಾಜಿನಲ್ಲಿರುವ ನೀರಿನ ಮಟ್ಟವು ಏರುತ್ತದೆ, ಇಳಿಯುತ್ತದೆ, ಇದ್ದ ಹಾಗೆಯೇ ಇರುತ್ತದೆ, ಮೊದಲು ಏರಿ ನಂತರ ಇಳಿಯುತ್ತದೆ. ಸರಿಯಾದ ಉತ್ತರ ಗಾಜಿನ ಲೋಟದಲ್ಲಿರುವ ನೀರಿನ ಮಟ್ಟ ಇದ್ದ ಹಾಗೆಯೇ ಇರುತ್ತದೆ, ಏರುವುದೂ ಇಲ್ಲ, ಇಳಿಯುವುದೂ ಇಲ್ಲ. ರಾತ್ರಿಯ ವೇಳೆಯಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಗ್ರಹ ಯಾವುದು? ಗುರು, ಶನಿ, ಶುಕ್ರ, ಮಂಗಳ. ಶುಕ್ರ ಗ್ರಹ. ಹಾಲನ್ನು ಕೆಲ ಸಮಯ ಹೊರಗಡೆ ಇಟ್ಟಾಗ ಹಾಲು ಹುಳಿಯಾಗಲು ಕಾರಣ ಈ ಕೆಳಕಂಡ ಆಮ್ಲದ ಉತ್ಪತ್ತಿಯಿಂದ: ಕಾರ್ಬಾರಿಕ್ ಆಮ್ಲ, ಸಿಟ್ರಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ, ಮಾಲಿಕ್ ಆಮ್ಲ. ಹಾಲನ್ನು ಕೆಲ ಸಮಯ ಹೊರಗಡೆ ಇಟ್ಟಾಗ ಹಾಲು ಹುಳಿಯಾಗಲು ಕಾರಣ ಲ್ಯಾಕ್ಟಿಕ್ ಆಮ್ಲ. ಕೊಬ್ಬು ಅಥವಾ ಎಣ್ಣೆ ಪ್ಲಸ್
ಸೋಡಿಯಂ ಹೈಡ್ರಾಕ್ಸೈಡ್ ಸಾಬೂನು ಈಸ್ ಈಕ್ವಲ್ ಟು ಗ್ಲಿಸರಾಲ್ ನೀರು ಸೋಡಿಯಂ ಸ್ಟಿಯರೇಟ್ ಯಾವುದೂ ಅಲ್ಲ. ಕೊಬ್ಬು ಅಥವಾ ಎಣ್ಣೆ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ನ ಸಾಬೂನನ್ನು ಮಿಕ್ಸ್ ಮಾಡಿದಾಗ ನಮಗೆ ಗ್ಲಿಸರಾಲ್ ದೊರೆಯುತ್ತದೆ. ಮೂತ್ರಜನಕಾಂಗದ ಮೇಲೆ ತ್ರಿಕೋನಾಕಾರದ ಟೋಪಿಯಂತೆ ಇರುವ ಗ್ರಂಥಿ ಯಾವುದು? ಪ್ಯಾರಾಥೈರಾಯಿಡ್ ಗ್ರಂಥಿ, ಅಡ್ರಿನಲ್ ಗ್ರಂಥಿ, ಪಿಟ್ಯೂಟರಿ ಗ್ರಂಥಿ, ಪ್ಯಾಂಕ್ರಿಯಾಸ್ ಗ್ರಂಥಿ. ಮೂತ್ರಜನಕಾಂಗದ ಮೇಲೆ ತ್ರಿಕೋನಾಕಾರದ ಟೋಪಿಯಂತೆ ಇರುವ ಗ್ರಂಥಿ ಅಡ್ರಿನಲ್ ಗ್ರಂಥಿ. ಭಾರತದ ಸಂವಿಧಾನದಲ್ಲಿ ಎಷ್ಟು ಅನುಚ್ಛೇದಗಳು ಇವೆ? 9, 10, 11, 12. ಟೋಟಲ್ಲು 12 ಅನುಚ್ಛೇದಗಳು ಇವೆ. ತನ್ನದೇ ಆದ ಹೈಕೋರ್ಟ್ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು? ದೆಹಲಿ, ಪಾಂಡಿಚೇರಿ, ಗೋವಾ, ಲಕ್ಷದ್ವೀಪ. ಕೇಳಿರುವುದು ಕೇಂದ್ರಾಡಳಿತ ಪ್ರದೇಶ, ಆದ್ದರಿಂದ ಸರಿಯಾದ ಉತ್ತರ ದೆಹಲಿ. ಭಾಷಾವಾರು ಪ್ರಾಂತ್ಯ ವಿಭಜನೆ ಆದದ್ದು ಯಾವ ವರ್ಷದಲ್ಲಿ? 1947, 1951, 1956, 1966. ಭಾಷಾವಾರು ಪ್ರಾಂತ್ಯ ವಿಭಜನೆ ಆದದ್ದು 1956ರಲ್ಲಿ. ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ಒಬ್ಬ ನಾಗರಿಕನು ಯಾವ ನ್ಯಾಯಾಲಯದ ಮೊರೆ ಹೋಗಬಹುದು? ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ, ಜಿಲ್ಲಾ ಮ್ಯಾಜಿಸ್ಟ್ರೇಟರ ಕಚೇರಿ, ಸೆಷನ್ಸ್ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ. ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ಉಚ್ಚ ನ್ಯಾಯಾಲಯದ ಮೊರೆ ಹೋಗಬಹುದು. ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ಸಂವಿಧಾನದ ಯಾವ ವಿಧಿಯ ಅನ್ವಯ ಕೊಡಬೇಕೆಂದು ಒತ್ತಾಯಿಸಲಾಯಿತು? 367, 371, 376, 381. ಸಂವಿಧಾನದ 371ನೇ ವಿಧಿಯು ಹೈದರಾಬಾದ್ ಕರ್ನಾಟಕದ ವಿಶೇಷ ಸ್ಥಾನಮಾನಕ್ಕೆ ಸಂಬಂಧಿಸಿದೆ. ನಮ್ಮ ರಾಜ್ಯದಲ್ಲಿ ಪದೇ ಪದೇ ಕಾಡುವ ವಿದ್ಯುತ್ ಸಮಸ್ಯೆಗೆ ಮುಖ್ಯ ಕಾರಣವೇನು? ವಿದ್ಯುತ್ನ ಕಳವು, ಕೇಂದ್ರ ಸರ್ಕಾರ ಮತ್ತು ಇತರ ರಾಜ್ಯಗಳಿಂದ ಸರಬರಾಜಿನಲ್ಲಿನ ವ್ಯತ್ಯಯ, ಡೀಸೆಲ್ ಹಾಗೂ ಕಲ್ಲಿದ್ದಲಿನ ಕೊರತೆ, ಮಳೆಯ ಕೊರತೆ. ನೋಡಿ, ಮಳೆಯ ಕೊರತೆಯಿಂದ ನಮ್ಮ ರಾಜ್ಯದಲ್ಲಿ ಪದೇ ಪದೇ ವಿದ್ಯುತ್ ಸಮಸ್ಯೆ ಉಂಟಾಗುತ್ತದೆ. ರಾಷ್ಟ್ರದಲ್ಲಿ ಹಣದುಬ್ಬರಕ್ಕೆ ಕಾರಣಗಳು ಏನು? ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆ, ವ್ಯವಸಾಯ ರಂಗದ ವೈಫಲ್ಯ, ಸಿಮೆಂಟ್ ಮತ್ತು ಉಕ್ಕಿನ ಬೆಲೆಗಳಲ್ಲಿನ ಏರಿಕೆ ಮೇಲಿನ 3 ಕಾರಣಗಳು ಹಣದುಬ್ಬರಕ್ಕೆ ಕಾರಣವಾಗಿವೆ. ಸರಿಯಾದ ಉತ್ತರ ಮೇಲಿನ 3 ಕಾರಣಗಳು. ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆ, ವ್ಯವಸಾಯ ರಂಗದ ವೈಫಲ್ಯ, ಸಿಮೆಂಟ್ ಮತ್ತು ಉಕ್ಕಿನ ಬೆಲೆಗಳಲ್ಲಿ ಏರಿಕೆ, ಈ 3 ಕೂಡ ಹಣದುಬ್ಬರಕ್ಕೆ ಕಾರಣವಾಗಿವೆ. ಹೂಜಿ ಎಂದು ಕರೆಯಲಾಗುವ ಸಂಘಟನೆ ಯಾವುದಕ್ಕೆ ಸಂಬಂಧಿಸಿದೆ? ಅಣು ಇಂಧನ ಸರಬರಾಜಿಗೆ, ಅಂತಾರಾಷ್ಟ್ರೀಯ ಪೊಲೀಸ್ ಸಂಘಟನೆಗೆ, ಭಯೋತ್ಪಾದನೆಗೆ, ಬೇಹುಗಾರಿಕೆಗೆ. ಹೂಜಿ ಎಂದು ಕರೆಯಲಾಗುವ ಸಂಘಟನೆಯು ಭಯೋತ್ಪಾದನೆಗೆ ಸಂಬಂಧಿಸಿದೆ. ತನು ಕರಗದವರಲ್ಲಿ ಪುಷ್ಪವನು ಒಲ್ಲೆಯಯ್ಯ ನೀನು ಎನ್ನುವ ವಚನವನ್ನು ಬರೆದವರು ಯಾರು? ಬಸವಣ್ಣನವರು, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು, ಸರ್ವಜ್ಞ. ತನು ಕರಗದವರಲ್ಲಿ ಪುಷ್ಪವನು ಒಲ್ಲೆಯಯ್ಯ ನೀನು ಎನ್ನುವ ವಚನವನ್ನು ಬರೆದವರು ಅಕ್ಕ ಮಹಾದೇವಿ. ಪೆನ್ ಡ್ರೈವ್ ಎಂದು ಕರೆಯುವುದು ಕಾರಿನಲ್ಲಿ ಕುಳಿತು ಡ್ರೈವ್ ಮಾಡುತ್ತಿರುವಾಗ ಬರೆಯುವಂತಹ ಪೆನ್, ಕಂಪ್ಯೂಟರ್ನಲ್ಲಿ ಉಪಯೋಗಿಸುವ ಹಾರ್ಡ್ವೇರ್, ಕ್ಯಾಲಿಫೋರ್ನಿಯಾದಲ್ಲಿರುವ ಒಂದು ರಸ್ತೆ, ಇವು ಯಾವುವೂ ಅಲ್ಲ. ಸರಿಯಾದ ಉತ್ತರ ಪೆನ್ ಡ್ರೈವ್ ಎನ್ನುವುದು ಕಂಪ್ಯೂಟರ್ನಲ್ಲಿ ಉಪಯೋಗಿಸುವ ಒಂದು ಹಾರ್ಡ್ವೇರ್ ಆಗಿದೆ. ಸರೋದ್ ವಾದ್ಯ ನುಡಿಸುವವರಲ್ಲಿ ಹೆಸರು ಮಾಡಿದವರು ಯಾರು? ಪಂಡಿತ್ ಶಿವಕುಮಾರ್ ಶರ್ಮಾ, ಪಂಡಿತ್ ರವಿಶಂಕರ್, ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಅಮ್ಜದ್ ಅಲಿ ಖಾನ್. ಸರೋದ್ ವಾದ್ಯ ನುಡಿಸುವುದರಲ್ಲಿ ಹೆಸರು ಮಾಡಿದ ವ್ಯಕ್ತಿ ಅಮ್ಜದ್ ಅಲಿ ಖಾನ್. ಗುಂಪಿಗೆ ಸೇರದವರನ್ನು ಗುರುತಿಸಿರಿ. MS ಸುಬ್ಬಲಕ್ಷ್ಮಿ, ಗಂಗೂಬಾಯಿ ಹಾನ್ಗಲ್, ಭೀಮ್ಸೇನ್ ಜೋಶಿ, ಪಂಡಿತ್ ಬಿರ್ಜು ಮಹಾರಾಜರು. ಗುಂಪಿಗೆ ಸೇರದವರನ್ನು ಗುರುತಿಸಿರಿ. ಪಂಡಿತ್ ಬಿರ್ಜು ಮಹಾರಾಜರು ಈ 3 ಗುಂಪಿಗೆ ಸೇರುವುದಿಲ್ಲ. ಏಕೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನವರಸಪುರ ಉತ್ಸವ ಯಾವ ಜಿಲ್ಲೆಯಲ್ಲಿ ನಡೆಯುತ್ತದೆ? ಬಾಗಲಕೋಟೆ, ವಿಜಯಪುರ, ಬಳ್ಳಾರಿ, ಉತ್ತರ ಕನ್ನಡ.
ನವರಸಪುರ ಉತ್ಸವವು ವಿಜಯಪುರದಲ್ಲಿ ನಡೆಯುತ್ತದೆ. ದಕ್ಷಿಣ ಕರ್ನಾಟಕದಲ್ಲಿ ಆಳುತ್ತಿದ್ದ ಗಂಗರ ರಾಜಧಾನಿ ಯಾವುದು? ಬಾದಾಮಿ, ಮೈಸೂರು, ಕೋಲಾರ, ಬನವಾಸಿ. ಗಂಗರ ರಾಜಧಾನಿ ಕೋಲಾರ. ದಕ್ಷಿಣ ಕರ್ನಾಟಕದಲ್ಲಿ ಆಳುತ್ತಿದ್ದ ಗಂಗರ ರಾಜಧಾನಿ ಕೋಲಾರ. ಶೃಂಗೇರಿಯಲ್ಲಿರುವ ಶಾರದಾ ಪೀಠವನ್ನು ಸ್ಥಾಪಿಸಿದವರು ಯಾರು? ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ರಾಘವೇಂದ್ರ ಸ್ವಾಮೀಜಿ, ಆದಿಶಂಕರಾಚಾರ್ಯರು. ಶೃಂಗೇರಿಯಲ್ಲಿರುವ ಶಾರದಾ ಪೀಠವನ್ನು ಸ್ಥಾಪಿಸಿದವರು ಆದಿಶಂಕರಾಚಾರ್ಯರು. ಈ ರಾಜ್ಯದಲ್ಲಿ ಅಣುಶಕ್ತಿ ಸ್ಥಾವರ ಇಲ್ಲ. ರಾಜಸ್ಥಾನ, ಕೇರಳ, ಕರ್ನಾಟಕ, ತಮಿಳುನಾಡು. ಸರಿಯಾದ ಉತ್ತರ ಕೇರಳದಲ್ಲಿ ಅಣುಶಕ್ತಿ ಸ್ಥಾವರದಲ್ಲಿ ಇಲ್ಲ. ಇನ್ನು ರಾಜಸ್ಥಾನದಲ್ಲಿ ರಾವತ್ಪಟ್ಟ, ಕರ್ನಾಟಕದಲ್ಲಿ ಕೈಗಾ, ತಮಿಳುನಾಡಲ್ಲಿ ಕೂಡಂಕುಳಂ ಮತ್ತು ಕಲ್ಪಕಂ ಎಂಬುವಂತಹ 2 ಅಣುಶಕ್ತಿ ಸ್ಥಾವರಗಳು ಇವೆ. ಇವರು ರಾಜಕಾರಣಕ್ಕೆ ಸೇರುವ ಮುನ್ನ ಪೊಲೀಸ್ ಅಧಿಕಾರಿಯಾಗಿದ್ದರು. ಡಿ.ಟಿ. ಜಯಕುಮಾರ್, ಟಿ. ಜಯಚಂದ್ರ, ಜಯಪ್ರಕಾಶ್ ಹೆಗಡೆ, ಜಯವಂತ್. ಡಿ.ಟಿ. ಜಯಕುಮಾರ್ ಇವರು ಪೊಲೀಸ್ ಅಧಿಕಾರಿಯಾಗಿ ನಂತರ ರಿಸೈನ್ ಮಾಡಿ ರಾಜಕಾರಣಕ್ಕೆ ಸೇರಿದ್ದರು. ಭಯೋತ್ಪಾದನೆಗೆ ಸಂಬಂಧಿಸಿದಂತೆ ಇಡೀ ರಾಷ್ಟ್ರಕ್ಕೆ ಅನ್ವಯವಾಗುವ ಈಗ ಚಾಲ್ತಿಯಲ್ಲಿರುವ ಶಾಸನ ಯಾವುದು? ಟಾಡಾ, ಪೋಟಾ, ಕೋಕಾ, ಕಾನೂನು ವಿರೋಧಿ ಚಟುವಟಿಕೆ ಕಾಯ್ದೆ. ಸರಿಯಾದ ಉತ್ತರ ಕಾನೂನು ವಿರೋಧಿ ಚಟುವಟಿಕೆ ಕಾಯ್ದೆ. ಇದು ಈಗಲೂ ಕೂಡ ಚಾಲ್ತಿಯಲ್ಲಿರುವ ಶಾಸನವಾಗಿದೆ. ಗ್ರ್ಯಾಂಡ್ ಟ್ರಂಕ್ ರಸ್ತೆ ಎಂದು ಕರೆಯಲಾಗುವ ರಸ್ತೆಯ ನಿರ್ಮಾಣ ಮಾಡಿದವರು ಯಾರು? ವಿಲಿಯಂ ಬೆಂಟಿಕ್, ಶೇರ್ ಶಾ ಸೂರಿ, ಅಕ್ಬರ್, ವಾರನ್ ಹೆಸ್ಟಿಂಗ್. ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ನಿರ್ಮಾಣ ಮಾಡಿದವರು ಶೇರ್ ಶಾ ಸೂರಿ. ಹಾಲ್ದಿಯಾ ಬಂದರು ಯಾವ ರಾಜ್ಯದಲ್ಲಿದೆ? ಪಶ್ಚಿಮ ಬಂಗಾಳ, ಒಡಿಶಾ, ಆಂಧ್ರಪ್ರದೇಶ, ಗುಜರಾತ್. ಹಾಲ್ದಿಯಾ ಬಂದರು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತದೆ. ವಿದ್ಯುತ್ ಪ್ರವಾಹದ ಘಟಕವನ್ನು ಈ ರೀತಿ ವ್ಯಕ್ತಪಡಿಸಲಾಗುತ್ತದೆ: ಓಮ್, ಆಂಪಿಯರ್, ಜೂಲ್, ವೋಲ್ಟ್. ವಿದ್ಯುತ್ ಪ್ರವಾಹದ ಘಟಕವನ್ನು ಆಂಪಿಯರ್ನಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಓಝೋನ್ ಪದರವು ನಮ್ಮನ್ನು ಡ್ಯಾಶ್ನಿಂದ ರಕ್ಷಿಸುತ್ತದೆ: ನೇರಳಾತೀತ ಕಿರಣಗಳಿಂದ, ಹವಕೆಂಪು ಅಲೆಗಳಿಂದ, ಸೌರ ಮಾರುತದಿಂದ, ಸೂಕ್ಷ್ಮ ತರಂಗಗಳಿಂದ. ಓಝೋನ್ ಪದರವು ನಮ್ಮನ್ನು ನೇರಳಾತೀತ ಕಿರಣಗಳಿಂದ ರಕ್ಷಿಸುತ್ತದೆ. ತಾಮ್ರದ ಪರಮಾಣು ಸಂಖ್ಯೆ ಎಷ್ಟು? 33, 23, 29, 31. ತಾಮ್ರದ ಪರಮಾಣು ಸಂಖ್ಯೆ 29. ಗೋಬರ್ ಗ್ಯಾಸ್ನಲ್ಲಿ ಮುಖ್ಯವಾಗಿ ಕಂಡುಬರುವುದು ಏನು? ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ಅಸಿಟಲೀನ್, ಎಥಿಲೀನ್. ಗೋಬರ್ ಗ್ಯಾಸ್ನಲ್ಲಿ ಮುಖ್ಯವಾಗಿ ಕಂಡುಬರುವುದು ಮೀಥೇನ್. ಈ ಪ್ರಾಣಿಯಲ್ಲಿ ಹಲ್ಲು ಇಲ್ಲ: ನವಿಲು, ಹಸು, ಆನೆ, ಹಂದಿ. ಯಾವುದರಲ್ಲಿ ಹಲ್ಲುಗಳು ಕಂಡುಬರುವುದಿಲ್ಲ ಅಂದರೆ ಅದು ನವಿಲುಗಳಲ್ಲಿ ಹಲ್ಲುಗಳು ಕಂಡುಬರುವುದಿಲ್ಲ. ಕಳಸಾ ಬಂಡೂರಿ ಯಾವ ನದಿಯ ಉಪನದಿ? ಮಹಾದಾಯಿ, ಘಟಪ್ರಭಾ, ಮಲಪ್ರಭಾ, ಕೃಷ್ಣ. ಕಳಸಾ ಬಂಡೂರಿಯು ಮಹಾದಾಯಿ ನದಿಯ ಉಪನದಿಯಾಗಿದೆ. ಒಲಿಂಪಿಕ್ ಪದಕವನ್ನು ಗೆದ್ದ ಪ್ರಪ್ರಥಮ ಭಾರತೀಯ ಮಹಿಳೆ ಯಾರು? ಪಿ.ಟಿ. ಉಷಾ, ಕರ್ಣಂ ಮಲ್ಲೇಶ್ವರಿ, ಶೈನಿ ಅಬ್ರಹಾಂ, ಅಶ್ವಿನಿ ನಾಚಪ್ಪ. ಒಲಿಂಪಿಕ್ ಪದಕವನ್ನು ಗೆದ್ದ ಪ್ರಪ್ರಥಮ ಭಾರತೀಯ ಮಹಿಳೆ ಕರ್ಣಂ ಮಲ್ಲೇಶ್ವರಿ. ಪೆನ್ಸಿಲಿನ್ ಔಷಧಿಯನ್ನು ಕಂಡುಹಿಡಿದವರು ಯಾರು? ಅಲೆಕ್ಸಾಂಡರ್ ಗ್ರಹಾಂ ಬೆಲ್, ಅಲೆಕ್ಸಾಂಡರ್ ಫ್ಲೆಮಿಂಗ್, ಅಲೆಕ್ಸಾಂಡರ್ ಪಾರ್ಕ್ಸ್, ಗ್ರೆಗೋರ್ ಮೆಂಡಲ್. ಪೆನ್ಸಿಲಿನ್ ಔಷಧಿಯನ್ನು ಕಂಡುಹಿಡಿದವರು ಅಲೆಕ್ಸಾಂಡರ್ ಫ್ಲೆಮಿಂಗ್. 4 ಮಹಾಸಾಗರಗಳಲ್ಲಿ ಅತ್ಯಂತ ದೊಡ್ಡ ಸಾಗರ ಯಾವುದು? ಹಿಂದೂ ಮಹಾಸಾಗರ, ಆರ್ಕ್ಟಿಕ್ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ. ಅತ್ಯಂತ ದೊಡ್ಡ ಮಹಾಸಾಗರ ಪೆಸಿಫಿಕ್ ಮಹಾಸಾಗರ. ಗರ್ಭಿಣಿ ಸ್ತ್ರೀಯರನ್ನು ಪರೀಕ್ಷೆ ಮಾಡಲು ಬಳಸುವ ಶ್ರವಣಾತೀತ ಶಬ್ದದ ಆವೃತ್ತಿ ಎಷ್ಟು ಇರುತ್ತದೆ? 19 ಕಿಲೋ ಹರ್ಟ್ಸ್, 20 ಹರ್ಟ್ಸ್, 30 ಹರ್ಟ್ಸ್, 30 ಕಿಲೋ ಹರ್ಟ್ಸ್.
ಗರ್ಭಿಣಿ ಸ್ತ್ರೀಯರನ್ನು ಪರೀಕ್ಷೆ ಮಾಡಲು ಬಳಸುವ ಶ್ರವಣಾತೀತ ಶಬ್ದದ ಆವೃತ್ತಿ 30 ಹರ್ಟ್ಜ್ ಇರುತ್ತದೆ. ಅನಿಮೋಮೀಟರ್ ಇದನ್ನು ಏನನ್ನು ಅಳೆಯಲು ಉಪಯೋಗಿಸುತ್ತಾರೆ? ದೇಹದ ಉಷ್ಣಾಂಶ, ಗಾಳಿಯ ವೇಗ, ಒಂದು ಪ್ರದೇಶದ ಎತ್ತರ, ದೇಹದಲ್ಲಿರುವ ಕೊಬ್ಬಿನ ಅಂಶ. ಅನಿಮೋಮೀಟರ್ ಅನ್ನು ಗಾಳಿಯ ವೇಗವನ್ನು ಅಳೆಯಲು ಬಳಸುತ್ತಾರೆ. ಗುಂಪಿಗೆ ಸೇರದ ವಸ್ತುವನ್ನು ಗುರುತಿಸಿರಿ. ಶುಂಠಿ, ವನಿಲ್ಲಾ, ಅರಿಶಿಣ, ಕ್ಯಾರೆಟ್. ಇದರಲ್ಲಿ ವೆನಿಲ್ಲಾ ಎಂಬುದು ಗುಂಪಿಗೆ ಸೇರುವುದಿಲ್ಲ. ಯಾಕೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಗಾಂಧೀಜಿಯವರ ಆತ್ಮಚರಿತ್ರೆಯ ಹೆಸರೇನು? ಗಾಂಧೀಜಿಯವರು ತಮ್ಮ ಆತ್ಮಚರಿತ್ರೆಯನ್ನು ತಾವೇ ಬರೆದಿದ್ದಾರೆ. ಅದು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ ಎಂಬುವುದು. ಭಾರತದ ಚಿಹ್ನೆಯಲ್ಲಿರುವ ಸತ್ಯಮೇವ ಜಯತೆ ಎನ್ನುವುದರ ಮೂಲ ಯಾವುದು? ಮುಂಡಕ ಉಪನಿಷತ್, ಭಗವದ್ಗೀತೆ, ಕಠೋಪನಿಷತ್, ರಾಮಾಯಣ. ಸತ್ಯಮೇವ ಜಯತೆ ಎಂಬುದನ್ನು ನಾವು ಮುಂಡಕ ಉಪನಿಷತ್ನಿಂದ ಪಡೆದುಕೊಂಡಿದ್ದೇವೆ. ಪಂಪನು ಬರೆದ ಕೃತಿಯ ಹೆಸರೇನು? ಅಜಿತ ಪುರಾಣ, ಶಾಂತಿ ಪುರಾಣ, ಆದಿಪುರಾಣ, ಮಲ್ಲನಾಥ ಪುರಾಣ. ಪಂಪನು ಬರೆದಿರುವ ಕೃತಿಯ ಹೆಸರು ಆದಿಪುರಾಣ. ಕೆಳಕಂಡವರಲ್ಲಿ ಹೆಸರಾಂತ ಚಿತ್ರಕಾರರು ಯಾರು? ಯು.ಎಸ್. ಕೃಷ್ಣರಾವ್, ಕೆ.ಕೆ. ಹೆಬ್ಬಾರ್, ಆರ್.ಕೆ. ಸೂರ್ಯನಾರಾಯಣ್, ಆರ್. ನಾಗೇಂದ್ರ ರಾವ್. ಕೆ.ಕೆ. ಹೆಬ್ಬಾರ್ ಇವರು ಹೆಸರಾಂತ ಚಿತ್ರಕಾರರಾಗಿದ್ದಾರೆ. ಸಂಧ್ಯಾ ಸುರಕ್ಷಾ ಎನ್ನುವ ಸರ್ಕಾರಿ ಯೋಜನೆ ಸಂಬಂಧಿಸಿರುವುದು ಯಾರಿಗೆ? ಸ್ತ್ರೀಯರಿಗೆ, ಶಾಲಾ ಬಾಲಕರಿಗೆ, ವೃದ್ಧರಿಗೆ, ರೈತರಿಗೆ. ಸಂಧ್ಯಾ ಸುರಕ್ಷಾ ಇದು ವೃದ್ಧರಿಗೆ ಪ್ರತಿ ತಿಂಗಳು ವೇತನವನ್ನು ಕೊಡುವಂತಹ ಯೋಜನೆಯಾಗಿದೆ. ಕನಕದಾಸರ ಜನ್ಮಸ್ಥಳ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ? ದಕ್ಷಿಣ ಕನ್ನಡ, ಹಾವೇರಿ, ಗದಗ, ಶಿವಮೊಗ್ಗ. ಕನಕದಾಸರ ಜನ್ಮಸ್ಥಳ ಹಾವೇರಿ ಜಿಲ್ಲೆಯಲ್ಲಿದೆ. ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ ಇರುವ ಸ್ಥಳ ಯಾವುದು? ನ್ಯೂಯಾರ್ಕ್, ರೋಮ್, ವಿಯೆನ್ನಾ, ಲಂಡನ್. ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ ವಿಯೆನ್ನಾದಲ್ಲಿ ಕಂಡುಬರುತ್ತದೆ. ದೋಹಾ ಯಾವ ದೇಶದ ರಾಜಧಾನಿ? ಮಾಲ್ಡೀವ್ಸ್, ಕತಾರ್, ಫಿಲಿಪೈನ್ಸ್, ಸೌದಿ ಅರೇಬಿಯಾ. ದೋಹಾ ಕತಾರ್ ದೇಶದ ರಾಜಧಾನಿ. ದಾರಿಯಲ್ಲಿ ಹೋಗುತ್ತಿರುವ ವ್ಯಕ್ತಿಯೊಬ್ಬನು ಕಸದ ಬದಿಯಲ್ಲಿ ಆತಾನೇ ಹುಟ್ಟಿದ ಮಗುವೊಂದನ್ನು ನೋಡುತ್ತಾನೆ. ಅವನು ಮಾಡುವ ಯಾವ ಕೆಲಸ ಸರಿಯಾಗಿದೆ? ಮಗುವನ್ನು ತನ್ನ ಮನೆಗೆ ಒಯ್ದು ಅದನ್ನು ಸಾಕುತ್ತಾನೆ. ಮಗು ಬಿದ್ದಿರುವ ಬಗ್ಗೆ ಹತ್ತಿರದ ಆಸ್ಪತ್ರೆಗೆ ಫೋನ್ ಮಾಡುತ್ತಾನೆ. ಮಗು ಬಿದ್ದಲ್ಲೇ ಬಿದ್ದಿರಲಿ ಎಂದು ತನ್ನ ಪಾಡಿಗೆ ತಾನು ಹೊರಟು ಹೋಗುತ್ತಾನೆ. ಮಗು ಬಿದ್ದಿರುವ ಬಗ್ಗೆ ಹತ್ತಿರದ ಪೊಲೀಸರಿಗೆ ತಿಳಿಸುತ್ತಾನೆ. ಸರಿಯಾದ ಉತ್ತರ, ದಾರಿಯಲ್ಲಿ ಹೋಗುತ್ತಿರುವ ವ್ಯಕ್ತಿಯೊಬ್ಬನು ಕಸದ ಬದಿಯಲ್ಲಿ ಆತಾನೇ ಹುಟ್ಟಿದ ಮಗುವೊಂದನ್ನು ನೋಡಿದಾಗ ಅವನು ಮೊದಲು ಮಗು ಬಿದ್ದಿರುವ ಬಗ್ಗೆ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಬೇಕು. ಹರಪ್ಪ ನಗರವು ಈಗ ಪಾಕಿಸ್ತಾನದ ಲಾಹೋರ್ ಬಳಿ ಇದೆ, ಕರಾಚಿ ಬಳಿ ಇದೆ, ಪೇಶಾವರ ಬಳಿ ಇದೆ, ರಾವಲ್ಪಿಂಡಿ ಬಳಿ ಇದೆ. ಹರಪ್ಪ ನಗರವು ಲಾಹೋರ್ ಬಳಿ ಕಂಡುಬರುತ್ತದೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿ 1605ರಲ್ಲಿ ಭಾರತದಲ್ಲಿ ಮಳಿಗೆ ಸ್ಥಾಪಿಸಿದ ಸ್ಥಳ ಯಾವುದು? ಪುಲಿಕಾಟ್, ಸೂರತ್, ಮಚಲಿಪಟ್ಟಣ, ಕೊಚ್ಚಿ. ಡಚ್ ಈಸ್ಟ್ ಇಂಡಿಯಾ ಕಂಪನಿ 1605ರಲ್ಲಿ ಭಾರತದಲ್ಲಿ ಮಚಲಿಪಟ್ಟಣ ಎಂಬುವಂತಹ ಪ್ರದೇಶದಲ್ಲಿ ಮಳಿಗೆಯನ್ನು ಸ್ಥಾಪಿಸಿತು. ದೊರೆ ಅಲೆಕ್ಸಾಂಡರ್ ಸಿಂಧೂ ನದಿ ತೀರಕ್ಕೆ ಬಂದ ವರ್ಷ ಯಾವುದು? ಕ್ರಿಸ್ತಪೂರ್ವ 305, ಕ್ರಿಸ್ತಪೂರ್ವ 326, ಕ್ರಿಸ್ತಪೂರ್ವ 316, ಕ್ರಿಸ್ತಪೂರ್ವ 323. ಅಲೆಕ್ಸಾಂಡರ್ ಸಿಂಧೂ ನದಿ ತೀರಕ್ಕೆ ಬಂದ ವರ್ಷ ಕ್ರಿಸ್ತಪೂರ್ವ 326. ಚೀನಾ ದೇಶದ ಯಾತ್ರಿಕ ಪಾಹಿಯನ್ ಭಾರತಕ್ಕೆ ಭೇಟಿ ನೀಡಿದಾಗ ಆಳುತ್ತಿದ್ದ ರಾಜ ಯಾರು? ಚಂದ್ರಗುಪ್ತ ವಿಕ್ರಮಾದಿತ್ಯ, ಅಶೋಕ, ಕಾನಿಷ್ಕ, ಚಂದ್ರಗುಪ್ತ ಮೌರ್ಯ. ಪಾಹಿಯನ್ ಭಾರತಕ್ಕೆ ಭೇಟಿ ನೀಡಿದಾಗ ಆಳುತ್ತಿದ್ದಂತಹ ಅರಸ ಚಂದ್ರಗುಪ್ತ ವಿಕ್ರಮಾದಿತ್ಯ.
ಮೊದಲನೇ ಪಾಣಿಪತ್ ಕದನ ನಡೆದದ್ದು ಯಾವಾಗ ಮತ್ತು ಯಾರ ನಡುವೆ? ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ, ಅಕ್ಬರ್ ಮತ್ತು ಏಮು ನಡುವೆ, ಔರಂಗಜೇಬ್ ಮತ್ತು ಶಿವಾಜಿ ನಡುವೆ, ಇವರ್ಯಾರೂ ಅಲ್ಲ. ಮೊದಲನೇ ಪಾಣಿಪತ್ ಕದನ ನಡೆದದ್ದು ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ. ಹಾಗಾದರೆ ಮೊದಲನೇ ಪಾಣಿಪತ್ ಕದನ ಯಾವಾಗ ನಡೆಯಿತು ಎಂದರೆ 1526ರಲ್ಲಿ. ಪರಿಸರ ಮಾಲಿನ್ಯ ತಪ್ಪಿಸಲು ಪೆಟ್ರೋಲ್ ಜೊತೆ ಮಿಶ್ರಣ ಮಾಡುವ ಎಥೆನಾಲ್ ಅನ್ನು ಯಾವುದರಿಂದ ತಯಾರಿಸಲಾಗುವುದಿಲ್ಲ? ಮೆಕ್ಕೆಜೋಳ, ಕಬ್ಬು, ಗೋಧಿ, ಶೇಂಗಾ. ಎಥನಾಲ್ ಅನ್ನು ಶೇಂಗಾದಿಂದ ತಯಾರಿಸಲಾಗುವುದಿಲ್ಲ. ಇನ್ನು ಎಥನಾಲ್ ತಯಾರಿಸಲು ಮೆಕ್ಕೆಜೋಳವನ್ನು ಬಳಸುತ್ತಾರೆ, ಕಬ್ಬನ್ನು ಬಳಸುತ್ತಾರೆ, ಗೋಧಿಯನ್ನು ಸಹ ಬಳಸುತ್ತಾರೆ. ಸಾಮಾನ್ಯ ವಿಮೆ ಜನರಲ್ ಇನ್ಶೂರೆನ್ಸ್ ಎಂದರೆ ಒಂದು ಅಥವಾ ಒಬ್ಬ ಮಗುವಿಗೆ ಮಾಡುವ ವಿಮೆ, ನಿರ್ದಿಷ್ಟ ಮೊತ್ತವನ್ನು ನೀಡುವುದು, ಮಾನವನ ಜೀವನದ ಮೇಲೆ ಮಾಡುವ ವಿಮೆ, ಜೀವವಿಲ್ಲದ ವಸ್ತುಗಳ ಮೇಲಿನ ವಿಮೆ. ಜನರಲ್ ಇನ್ಶೂರೆನ್ಸ್ ಅಂದರೆ ಜೀವವಿಲ್ಲದ ವಸ್ತುಗಳ ಮೇಲಿನ ವಿಮೆ. ಈ ಕೆಳಗಿನವುಗಳಲ್ಲಿ ಫೋಟೋಗ್ರಫಿಯಲ್ಲಿ ಬಳಸಲಾಗುವ ನೈಟ್ರೋಜನ್ ಸಂಯುಕ್ತ ಯಾವುದು? ಪೊಟ್ಯಾಷಿಯಂ ನೈಟ್ರೇಟ್, ಸಿಲ್ವರ್ ನೈಟ್ರೇಟ್, ಅಮೋನಿಯಂ ನೈಟ್ರೇಟ್, ಸಿಲ್ವರ್ ಬ್ರೋಮೈಡ್. ಫೋಟೋಗ್ರಫಿಯಲ್ಲಿ ಬಳಸಲಾಗುವ ನೈಟ್ರೋಜನ್ ಸಂಯುಕ್ತ ಸಿಲ್ವರ್ ನೈಟ್ರೇಟ್. ಬಂಡಿಯ ಕುದುರೆ ಮುನ್ನುಗ್ಗಲು ಪ್ರಯತ್ನಿಸಿದರೆ ಕುದುರೆ ಸವಾರನು ಹಿಂದೆ ಬೀಳುತ್ತಾನೆ. ಈ ಉದಾಹರಣೆಯು ನ್ಯೂಟನ್ ಚಲನೆಯ ಎಷ್ಟನೇ ನಿಯಮಕ್ಕೆ ಉದಾಹರಣೆಯಾಗಿದೆ? ಮೊದಲನೇ ನಿಯಮ, ಎರಡನೇ ನಿಯಮ, ಮೂರನೇ ನಿಯಮ, ನಾಲ್ಕನೇ ನಿಯಮ. ಬಂಡಿಯ ಕುದುರೆ ಮುಂದೋದ್ರೆ ಅದರಲ್ಲಿರ್ತಕ್ಕಂಥ ಸವಾರ ಹಿಂದಕ್ಕೆ ಬೀಳುತ್ತಾನೆ. ಕಾರಣ ಅದು ನ್ಯೂಟನ್ ಚಲನೆಯ ಮೊದಲನೇ ನಿಯಮ. ಕೆಳಗಿನವುಗಳಲ್ಲಿ ಯಾವುದು ಶಬ್ದದ ತರಂಗಗಳ ಆವರ್ತನಾಂಕವನ್ನು ಅಳೆಯುವ ಮೂಲಮಾನವಾಗಿದೆ? ಓಮ್, ವೋಲ್ಟ್, ಜೂಲ್, ಹರ್ಟ್ಸ್. ಶಬ್ದದ ತರಂಗಗಳ ಆವರ್ತನಾಂಕವನ್ನು ಅಳೆಯುವ ಮೂಲಮಾನ ಹರ್ಟ್ಸ್. ಕ್ಯಾಲ್ಸಿಯಂನ ಪರಮಾಣು ಸಂಖ್ಯೆ 20, ಆದರೆ ಬೆರಿಲಿಯಂನ ಪರಮಾಣು ಸಂಖ್ಯೆ ಎಷ್ಟು? 5, 4, 14, 12. ಕ್ಯಾಲ್ಸಿಯಂನ ಪರಮಾಣು ಸಂಖ್ಯೆ 20, ಬೆರಿಲಿಯಂನ ಪರಮಾಣು ಸಂಖ್ಯೆ 4. ಹಾಗಾದರೆ ಹೈಡ್ರೋಜನ್ ಸಾರಜನಕದ ಪರಮಾಣು ಸಂಖ್ಯೆ ಎಷ್ಟು ಎಂದು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಭಾರತ ಸಂವಿಧಾನಕ್ಕೆ ಮಾಡಿದ ಮೊದಲ ತಿದ್ದುಪಡಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ರಾಜ್ಯಗಳ ಪುನರ್ ವಿಂಗಡಣೆಗೆ, 9ನೇ ಅನುಸೂಚಿ ಸೇರ್ಪಡೆಗೆ, ಮೂಲಭೂತ ಕರ್ತವ್ಯಗಳ ಸೇರ್ಪಡೆಗೆ, ಅಂತಾರಾಜ್ಯ ವ್ಯಾಪಾರಕ್ಕೆ ಮಾರಾಟ ತೆರಿಗೆ ವಿಧಿಸುವಿಕೆಗಾಗಿ. ಮೊದಲನೇ ತಿದ್ದುಪಡಿಯು 9ನೇ ಅನುಸೂಚಿಯನ್ನು ಸೇರ್ಪಡೆ ಮಾಡಲಾಯಿತು. ಮೈಟೊಕಾಂಡ್ರಿಯಾ ಇದು ಒಂದು ಏನು? ಜೀವಕೋಶದ ಉಸಿರಾಟದ ಕೇಂದ್ರ, ಪ್ರೋಟೀನ್ನ ಕಾರ್ಖಾನೆ, ಆತ್ಮಹತ್ಯಾ ಚೀಲಗಳು, ಜೀವಕೋಶದ ಶಕ್ತಿ ಉತ್ಪಾದನೆಯ ಕೇಂದ್ರ. ಮೈಟೊಕಾಂಡ್ರಿಯಾ ಜೀವಕೋಶದ ಶಕ್ತಿ ಉತ್ಪಾದನೆಯ ಕೇಂದ್ರ. ಹಾಗಾದರೆ ಆತ್ಮಹತ್ಯಾ ಸಂಚಿಗಳು ಅಥವಾ ಆತ್ಮಹತ್ಯಾ ಚೀಲಗಳು ಎಂದು ಯಾವುದನ್ನು ಕರೆಯುತ್ತಾರೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ರಾಷ್ಟ್ರಪತಿ ಕೇವಲ ಸಂವಿಧಾನದ ಮುಖ್ಯಸ್ಥ ಹೊರತು ವಾಸ್ತವ ಕಾರ್ಯಾಂಗಾಧಿಕಾರಿ ಅಲ್ಲ. ಅವರು ರಾಷ್ಟ್ರದ ಮುಖ್ಯಸ್ಥ ಹೊರತು ಸರ್ಕಾರದ ಮುಖ್ಯಸ್ಥರಲ್ಲ ಎಂಬ ಹೇಳಿಕೆಯನ್ನು ನೀಡಿದವರು ಯಾರು? ಕೆ.ಎಂ. ಮುನ್ಷಿ, ಜೆ.ಬಿ. ಕೃಪಲಾನಿ, ಬಿ.ಆರ್. ಅಂಬೇಡ್ಕರ್, ಎಂ.ಎನ್. ರಾಯ್. ರಾಷ್ಟ್ರಪತಿ ಕೇವಲ ಸಂವಿಧಾನದ ಮುಖ್ಯಸ್ಥ ಹೊರತು ವಾಸ್ತವ ಕಾರ್ಯಾಂಗಾಧಿಕಾರಿ ಅಲ್ಲ. ಅವರು ರಾಷ್ಟ್ರದ ಮುಖ್ಯಸ್ಥ ಹೊರತು ಸರ್ಕಾರದ ಮುಖ್ಯಸ್ಥ ಅಲ್ಲ ಅಂತ ಹೇಳಿದವರು ಯಾರಪ್ಪ? ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಈ ಕೆಳಗಿನವುಗಳಲ್ಲಿ ಅತ್ಯಂತ ಹಗುರವಾದ ಲೋಹ ಯಾವುದು? ಲಿಥಿಯಂ, ಬೆರಿಲಿಯಂ, ಸೋಡಿಯಂ, ಅಲ್ಯೂಮಿನಿಯಂ. ಅತ್ಯಂತ ಹಗುರವಾದ ಲೋಹ ಲಿಥಿಯಂ. ಈ ಕೆಳಗಿನವುಗಳಲ್ಲಿ ಯಾವುದು ಅಧಿಕ ವರ್ಷವಲ್ಲ? 500, 800, 1200, 1994. 1994 ಇದು ಅಧಿಕ ವರ್ಷ ಅಲ್ಲ. ಹಾಗಾದರೆ ಅಧಿಕ ವರ್ಷವು ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ ಬರುತ್ತದೆ ಎಂದು ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಈ ಕೆಳಗಿನವುಗಳಲ್ಲಿ ಹಸಿರು ಶೈವಲಗಳಿಗೆ ಉದಾಹರಣೆಗಳು ಯಾವುವು? ಬೆಟ್ರಕೋಸ್ಪರ್ಮಮ್ ಮತ್ತು ಪಾಲಿಸೈಫೋನಿಯಾ, ಸರ್ಗ್ಯಾಸಮ್ ಮತ್ತು ಎಕ್ಟೋಕಾರ್ಪಸ್,
ಸ್ಪೈರೋಗೈರಾ ಮತ್ತು ಯುಲೋಥ್ರಿಕ್ಸ್, ಎಕ್ಟೋಕಾರ್ಪಸ್ ಮತ್ತು ಬೆಟ್ರಕೋಸ್ಪರ್ಮಮ್. ಹಸಿರು ಶೈವಲಗಳು ಯಾವ್ಯಾವು? ಸ್ಪೈರೋಗೈರಾ ಮತ್ತು ಯುಲೋಥ್ರಿಕ್ಸ್. ಉಳಿವಿಗಾಗಿ ಹೋರಾಟ ಎಂಬ ಜೀವ ವಿಕಾಸದ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಲಮಾರ್ಕ್, ಅರಿಸ್ಟಾಟಲ್, ಆಗಸ್ಟ್ ವೈಸ್ಮನ್, ಡಾರ್ವಿನ್. ಉಳಿವಿಗಾಗಿ ಹೋರಾಟ ಎಂಬ ಜೀವ ವಿಕಾಸದ ಸಿದ್ಧಾಂತವನ್ನು ಡಾರ್ವಿನ್ ಅವರು ಮಂಡಿಸುತ್ತಾರೆ. ಭಾರತದಲ್ಲಿ ಯಾವ ವರ್ಷ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ 18 ವರ್ಷ ವಯಸ್ಸು ತುಂಬಿದವರಿಂದ ಮೊದಲ ಬಾರಿಗೆ ಮತದಾನ ಮಾಡುವ ಅವಕಾಶವನ್ನು ಕಲ್ಪಿಸಲಾಯಿತು? 1984, 86, 88, 89. 18 ವರ್ಷ ತುಂಬಿದವರು ಮೊದಲ ಬಾರಿಗೆ ವೋಟ್ ಹಾಕಿದ್ದು 1989ರ ಸಾರ್ವತ್ರಿಕ ಚುನಾವಣೆಯಲ್ಲಿ. ಈ ಕೆಳಗಿನವುಗಳಲ್ಲಿ ಅತಿ ಕಡಿಮೆ ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ರಾಜ್ಯ ಯಾವುದು? ಗೋವಾ, ತ್ರಿಪುರಾ, ಸಿಕ್ಕಿಂ, ಮಿಜೋರಾಂ. ಅತಿ ಕಡಿಮೆ ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ರಾಜ್ಯ ಸಿಕ್ಕಿಂ. ಈ ಕೆಳಗಿನ ಯಾವ ಗ್ರಂಥವನ್ನು ಖಗೋಳಶಾಸ್ತ್ರದ ಬೈಬಲ್ ಎಂದು ಕರೆಯಲಾಗುವುದು? ಬೃಹತ್ ಜಾತಕ, ಲಘು ಜಾತಕ, ಪಂಚಸಿದ್ಧಾಂತಿಕ, ಬೃಹತ್ ಸಂಹಿತ. ಖಗೋಳಶಾಸ್ತ್ರದ ಬೈಬಲ್ ಎಂದು ಪಂಚಸಿದ್ಧಾಂತಿಕವನ್ನು ಕರೆಯುತ್ತಾರೆ. ಭಾರತ, ಚೀನಾ ಮತ್ತು ಮ್ಯಾನ್ಮಾರ್ ರಾಷ್ಟ್ರಗಳ ವಿವಾದಿತ 3 ಪಾಯಿಂಟ್ ಗಡಿ ಪ್ರದೇಶದ ಸುತ್ತಲೂ ಹಾದು ಹೋಗಿರುವ ಪರ್ವತ ಮಾರ್ಗ ಯಾವುದು? ಮೌಂಟೇನ್ ಪಾಸ್ ಯಾವುದು? ಭಾರತ, ಚೀನಾ ಮತ್ತು ಮ್ಯಾನ್ಮಾರ್ ರಾಷ್ಟ್ರಗಳ 3 ಪಾಯಿಂಟ್ ಯಾವುದು? ದಿಪು ಕಣಿವೆ ಮಾರ್ಗ, ನಾಥುಲಾ ಕಣಿವೆ ಮಾರ್ಗ, ಜಿಲೆಪ್ಲಾ ಕಣಿವೆ ಮಾರ್ಗ, ಬಾಮ್ದಿಲಾ ಕಣಿವೆ ಮಾರ್ಗ. ಇದಕ್ಕೆ ಆನ್ಸರು ದಿಪು ಕಣಿವೆ ಮಾರ್ಗ, ದಿಪು ಫಾಸ್. ಪ್ರಸಿದ್ಧ ಗಿರಿಧಾಮಗಳಲ್ಲಿ ಒಂದಾದ ಕೊಡೈಕೆನಾಲ್ ಈ ಕೆಳಗಿನ ಯಾವ ಬೆಟ್ಟಗಳಲ್ಲಿ ಕಂಡುಬರುತ್ತದೆ? ನೀಲಗಿರಿ ಬೆಟ್ಟಗಳಲ್ಲಿ, ಪಳನಿ ಬೆಟ್ಟಗಳಲ್ಲಿ, ಕಾರ್ಡಮಮ್ ಬೆಟ್ಟಗಳಲ್ಲಿ, ಹರಾವಳಿ ಬೆಟ್ಟಗಳಲ್ಲಿ. ಕೊಡೈಕೆನಾಲ್ ಪಳನಿ ಬೆಟ್ಟಗಳಲ್ಲಿ ಕಂಡುಬರುತ್ತದೆ. ಚಾಗೋಸ್ ದ್ವೀಪಗಳು ಈ ಕೆಳಗಿನ ಯಾವ ಮಹಾಸಾಗರದಲ್ಲಿವೆ? ಪೆಸಿಫಿಕ್ ಸಾಗರ, ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ, ಆರ್ಕ್ಟಿಕ್ಸ್ ಮಹಾಸಾಗರ. ಚಾಗೋಸ್ ದ್ವೀಪಗಳು ಹಿಂದೂ ಮಹಾಸಾಗರದಲ್ಲಿ ಕಂಡುಬರುತ್ತವೆ. ಲುಕ್ಔಟ್ ಸರ್ಕ್ಯುಲರ್ ಎಂದರೆ ಏನು? ಅಂತಾರಾಷ್ಟ್ರೀಯ ನ್ಯಾಯಾಲಯ ಹೊರಡಿಸುವ ಸುತ್ತೋಲೆ, ಆರ್ಥಿಕತೆಗೆ ಸಂಬಂಧಿಸಿದಂತೆ IMF ಹೊರಡಿಸುವ ಸುತ್ತೋಲೆ, ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಹೊರಡಿಸಲಾಗುವ ಸುತ್ತೋಲೆ, ವಿದೇಶಗಳಿಗೆ ಪ್ರಯಾಣಿಸುವ ವ್ಯಕ್ತಿಯು ಪೊಲೀಸರಿಗೆ ಬೇಕಾದವನೇ ಎಂಬುದನ್ನು ಪರೀಕ್ಷಿಸಲು ಅಧಿಕಾರಿಗಳು ಬಳಸುವ ಸುತ್ತೋಲೆ. ಲುಕ್ಔಟ್ ಸರ್ಕ್ಯುಲರ್ ಎಂದರೆ ವಿದೇಶಗಳಿಗೆ ಪ್ರಯಾಣಿಸುತ್ತಿರುವ ವ್ಯಕ್ತಿಗಳು ಪೊಲೀಸರಿಗೆ ಬೇಕಾದವನೇ ಎಂಬುದನ್ನು ಪರೀಕ್ಷಿಸಲು ಅಧಿಕಾರಿಗಳು ಬಳಸುವಂತಹ ಸುತ್ತೋಲೆಯನ್ನು ನಾವು ಲುಕ್ಔಟ್ ಸರ್ಕ್ಯುಲರ್ ಎಂದು ಕರೆಯುತ್ತೇವೆ. 1960ರಲ್ಲಿ ಸಿಂಧೂ ಜಲ ಒಪ್ಪಂದ ಈ ಕೆಳಗಿನ ಯಾವ ರಾಷ್ಟ್ರಗಳ ನಡುವೆ ನಡೆಯಿತು? ಭಾರತ, ಪಾಕಿಸ್ತಾನ, ಭಾರತ, ಚೀನಾ, ಭಾರತ, ನೇಪಾಳ, ಭಾರತ, ಬಾಂಗ್ಲಾದೇಶ. ಸಿಂಧೂ ಜಲವಿವಾದ ಒಪ್ಪಂದ ಭಾರತ ಮತ್ತು ಪಾಕಿಸ್ತಾನ ನಡುವೆ ಜರುಗಿತು. ಕೇಂದ್ರ ಸರ್ಕಾರದ ಅಭಿವೃದ್ಧಿಪಡಿಸಿರುವ ಶ್ರೇಯಸ್ ಪೋರ್ಟಲ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಕೇಂದ್ರ ಸರ್ಕಾರದ ಶ್ರೇಯಸ್ ಪೋರ್ಟಲ್ ಯಾವುದಕ್ಕೆ ಸಂಬಂಧಿಸಿದೆ? ಗ್ರಾಮೀಣ ಕ್ರೀಡಾ ಸಾಧಕರಿಗೆ ಪ್ರೋತ್ಸಾಹ ನೀಡುವುದು, ಮಹಿಳೆಯರಿಗೆ ಉದ್ಯೋಗ ಕೌಶಲ್ಯ ತರಬೇತಿ ನೀಡುವುದು, ಪದವಿ ಕೋರ್ಸುಗಳಲ್ಲಿ ಪ್ರಾಥಮಿಕವಾಗಿ ತಾಂತ್ರಿಕವಲ್ಲದ ವಿದ್ಯಾರ್ಥಿಗಳಿಗೆ ತಮ್ಮ ಕಲಿಕೆಯಲ್ಲಿ ಉದ್ಯೋಗದ ಕೌಶಲ್ಯಗಳನ್ನು ಪರಿಚಯಿಸುವ ದೃಷ್ಟಿಯಿಂದ ಶಿಕ್ಷಣವನ್ನು ಅವಿಭಾಜ್ಯವಾಗಿ ತರಬೇತಿ ನೀಡುವುದು, ಹಿರಿಯರ ನಾಗರಿಕರಿಗೆ ಕುಂದುಕೊರತೆಗಳನ್ನು ತಿಳಿಯುವುದು. ಸರಿಯಾದ ಉತ್ತರ ಶ್ರೇಯಸ್ ಪೋರ್ಟಲ್ ಅನ್ನು ಪದವಿ ಕೋರ್ಸುಗಳಲ್ಲಿ ಪ್ರಾಥಮಿಕವಾಗಿ ತಾಂತ್ರಿಕವಲ್ಲದ ವಿದ್ಯಾರ್ಥಿಗಳಿಗೆ ತಮ್ಮ ಕಲಿಕೆಯಲ್ಲಿ ಉದ್ಯೋಗದ ಕೌಶಲ್ಯಗಳನ್ನು ಪರಿಚಯಿಸುವ ದೃಷ್ಟಿಯಿಂದ ಶಿಕ್ಷಣಕ್ಕೆ ಅವಿಭಾಜ್ಯವಾಗಿ ತರಬೇತಿಯನ್ನು ನೀಡುವುದು ಶ್ರೇಯಸ್ ಪೋರ್ಟಲ್ನ ಉದ್ದೇಶವಾಗಿದೆ. ಈ ಕೆಳಗಿನವರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಪೇಶ್ವೆ ಯಾರು? 1ನೇ ಬಾಜಿರಾವ್, 2ನೇ ಬಾಜಿರಾವ್, ಮಾಧವರಾವ್, ನಾನಾ ಫಡ್ನವೀಸ್. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಪೇಶ್ವೆ 2ನೇ ಬಾಜಿರಾವ್. ಭಾರತೀಯ ನಾಗರಿಕ ಸೇವಾ ಪರೀಕ್ಷೆ ಬರೆಯಲು ಕನಿಷ್ಠ ವಯೋಮಿತಿಯನ್ನು 21ರಿಂದ 19 ವರ್ಷಕ್ಕೆ ಇಳಿಸಲಾದ ವರ್ಷ ಯಾವುದು?
1870, 1872, 1874, 1876. 1876ರಲ್ಲಿ 21ರಿಂದ 19 ವರ್ಷಕ್ಕೆ ಇಳಿಸಲಾಯಿತು. ವೇದಗಳಲ್ಲಿನ ಪುರಾಣಗಳ ಒಟ್ಟು ಸಂಖ್ಯೆ ಎಷ್ಟು? 16, 18, 20, 12. ವೇದಗಳಲ್ಲಿನ ಪುರಾಣಗಳ ಒಟ್ಟು ಸಂಖ್ಯೆ 18. ಗ್ರಾಮಾಡಳಿತವನ್ನು ಸುಗಮವಾಗಿಸಲು ಬಾರ್ಬಾಲೋತಿ ಪದ್ಧತಿಯನ್ನು ಜಾರಿಗೆ ತಂದಂತಹ ಮೈಸೂರು ಒಡೆಯರು ಯಾರು? ರಾಜ ಒಡೆಯರು, ಚಿಕ್ಕ ದೇವರಾಜ ಒಡೆಯರು, ದೊಡ್ಡ ದೇವರಾಜ ಒಡೆಯರು, ಚಾಮರಾಜ ಒಡೆಯರು. ಬಾರ್ಬಾಲೋತಿ ಪದ್ಧತಿಯನ್ನು ಜಾರಿಗೆ ತಂದವರು ಚಿಕ್ಕ ದೇವರಾಜ ಒಡೆಯರು. ಈ ಕೆಳಗಿನವರಲ್ಲಿ ಎಕನಾಮಿಕ್ ಸರ್ವೆಯನ್ನು ಪ್ರಕಟಿಸುವವರು ಯಾರು? ಹಣಕಾಸು ಆಯೋಗ, ಇಂಡಿಯನ್ ಸ್ಟಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್, ನೀತಿ ಆಯೋಗ, ಹಣಕಾಸು ಸಚಿವಾಲಯ. ಎಕನಾಮಿಕ್ ಸರ್ವೆಯನ್ನು ಪ್ರಕಟಿಸುವವರು ಹಣಕಾಸು ಸಚಿವಾಲಯ. ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡ ವರ್ಷ ಯಾವುದು? 1935, 1940, 1945, 1949. ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡ ವರ್ಷ 1949. ಈ ಕೆಳಗಿನವುಗಳಲ್ಲಿ ಸ್ಫಟಿಕ ರೂಪದಲ್ಲಿರುವ ಇಂಗಾಲ ಯಾವುದು? ಕಲ್ಲಿದ್ದಲು, ಗ್ರಾಫೈಟ್, ವಜ್ರ, ಇದ್ದಿಲು. ಸ್ಫಟಿಕ ರೂಪದಲ್ಲಿರುವ ಇಂಗಾಲ ಗ್ರಾಫೈಟ್. ಈ ಕೆಳಗಿನವುಗಳಲ್ಲಿ ನವರತ್ನ ಸ್ಥಾನಮಾನ ಪಡೆದಿರುವ ಉದ್ದಿಮೆ ಯಾವುದು? ಕೋಲ್ ಇಂಡಿಯಾ ಲಿಮಿಟೆಡ್, ಭಾರತ್ ಹೆವಿ ಎಲೆಕ್ಟ್ರಾನಿಕಲ್ ಲಿಮಿಟೆಡ್, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. ನವರತ್ನ ಸ್ಥಾನವನ್ನು ಪಡೆದಿರುವ ಉದ್ದಿಮೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಆಗಿದೆ. ಇದು ನವರತ್ನ ಸ್ಥಾನಮಾನವನ್ನು ಪಡೆದಿದೆ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿರಿ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ 1990ರಲ್ಲಿ ಸ್ಥಾಪನೆಗೊಂಡಿತು. ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಇದಕ್ಕೆ ಸರಿಯಾದ ಉತ್ತರ ಬಿ ಸರಿ, ಎ ತಪ್ಪು. ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಹಾಗಾದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾವನ್ನು ಎಷ್ಟನೇ ಇಸವಿಯಲ್ಲಿ ಸ್ಥಾಪಿಸಲಾಯಿತು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಹೆಬಿಯಸ್ ಕಾರ್ಪಸ್ ರಿಟ್ ಅನ್ನು ಯಾವ ವಿಧಿಯನ್ವಯ ಹೈಕೋರ್ಟ್ನಲ್ಲಿ ಸಲ್ಲಿಸಬಹುದು? 32ನೇ ವಿಧಿ, 226ನೇ ವಿಧಿ, 224ನೇ ವಿಧಿ, 228ನೇ ವಿಧಿ. ಹೆಬಿಯಸ್ ಕಾರ್ಪಸ್ ರಿಟ್ ಅನ್ನು ಹೈಕೋರ್ಟ್ನಲ್ಲಿ ಸಲ್ಲಿಸಲು ಬಳಸುವಂತಹ ವಿಧಿ 226ನೇ ವಿಧಿ. ಈ ಕೆಳಗಿನವುಗಳಲ್ಲಿ ಸೂಚಿಪರ್ಣ ಕಾಡುಗಳಲ್ಲಿ ಬೆಳೆಯುವ ಪ್ರಮುಖ ಮರಗಳು ಯಾವುವು? ಸೂಚಿಪರ್ಣ ಕಾಡುಗಳಲ್ಲಿ ಬೆಳೆಯುವ ಪ್ರಮುಖ ಮರಗಳು ಯಾವ್ಯಾವು? ಓಕ್, ಸ್ಟ್ರೂಸ್, ಸಿಡಾರ್, ದೇವದಾರ. ಓಕ್, ಸ್ಟ್ರೂಸ್, ಸಿಡಾರ್, ದೇವದಾರ ಇವು ಸೂಚಿಪರ್ಣ ಕಾಡುಗಳಲ್ಲಿ ಬೆಳೆಯುವ ಪ್ರಮುಖ ಮರಗಳಾಗಿವೆ. ಜಿಬ್ರಾಲ್ಟರ್ ಜಲಸಂಧಿ ಈ ಕೆಳಗಿನ ಯಾವುದನ್ನು ಜೋಡಿಸುತ್ತದೆ? ಉತ್ತರ ಸಮುದ್ರ ಮತ್ತು ಇಂಗ್ಲಿಷ್ ಕಡಲ್ಗಾಲುವೆ, ಅಟ್ಲಾಂಟಿಕ್ ಸಾಗರ ಮತ್ತು ಮೆಡಿಟರೇನಿಯನ್ ಸಮುದ್ರ, ಅಮೆರಿಕ ಮತ್ತು ಕ್ಯೂಬಾ, ಇಟಲಿ ಮತ್ತು ಸಿಸಿಲಿ ದ್ವೀಪ. ಜಿಬ್ರಾಲ್ಟರ್ ಜಲಸಂಧಿಯು ಅಟ್ಲಾಂಟಿಕ್ ಸಾಗರ ಮತ್ತು ಮೆಡಿಟರೇನಿಯನ್ ಸಮುದ್ರವನ್ನು ಜೋಡಿಸುತ್ತದೆ. ಈ ಕೆಳಗಿನ ಯಾವ ಮಾರುತಗಳನ್ನು 60 ಡಿಗ್ರಿ ಅಕ್ಷಾಂಶಗಳಲ್ಲಿ ಅರವತ್ತರ ಅರಚುವ ಗಾಳಿ ಎಂದು ಕರೆಯುವರು? ನಿರಂತರ ಮಾರುತಗಳನ್ನು, ವಾಣಿಜ್ಯ ಮಾರುತಗಳನ್ನು, ಪ್ರತಿವಾಣಿಜ್ಯ ಮಾರುತಗಳನ್ನು, ಧ್ರುವೀಯ ಮಾರುತಗಳನ್ನು. ಪ್ರತಿವಾಣಿಜ್ಯ ಮಾರುತಗಳನ್ನು 60ರ ಅರಚುವ ಗಾಳಿ ಎಂದು ಕರೆಯುತ್ತಾರೆ. ಭಾರತ ಸಂವಿಧಾನದ ಈ ಕೆಳಗಿನ ಯಾವ ತಿದ್ದುಪಡಿ ಅನ್ವಯ 6ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ? 80ನೇ ತಿದ್ದುಪಡಿ, 82ನೇ ತಿದ್ದುಪಡಿ, 84ನೇ ತಿದ್ದುಪಡಿ, 86ನೇ ತಿದ್ದುಪಡಿ. ಸರಿಯಾದ ಉತ್ತರ 86ನೇ ತಿದ್ದುಪಡಿಯ ಮೂಲಕ. ವಿವಿಧ ರಾಜ್ಯಗಳಿಂದ ಹಾಗೂ ಕೇಂದ್ರಾಡಳಿತ ಪ್ರದೇಶದಿಂದ ಪರೋಕ್ಷ ಮತದಾನದ ಮೂಲಕ ರಾಜ್ಯಸಭೆಗೆ ಚುನಾಯಿತರಾಗುವ ಸದಸ್ಯರ ಗರಿಷ್ಠ ಸಂಖ್ಯೆ ಎಷ್ಟು? 250, 245, 238, 233. ರಾಜ್ಯಸಭೆಗೆ ಚುನಾಯಿತರಾಗುವ ಸದಸ್ಯರ ಗರಿಷ್ಠ ಸಂಖ್ಯೆ 238.
ಈ ಕೆಳಗಿನವುಗಳಲ್ಲಿ ಸೂರ್ಯನ ಸುತ್ತ ಒಂದು ಸಲ ಸುತ್ತು ಹಾಕಲು ಕನಿಷ್ಠ ಅವಧಿಯನ್ನು ತೆಗೆದುಕೊಳ್ಳುವ ಗ್ರಹ ಯಾವುದು? ಶುಕ್ರ ಗ್ರಹ, ಮಂಗಳ ಗ್ರಹ, ಶನಿ ಗ್ರಹ, ಬುಧ ಗ್ರಹ. ಬುಧ ಗ್ರಹ. ಭಾರತ ಸಂವಿಧಾನದ ತಿದ್ದುಪಡಿ ವಿಧಿವಿಧಾನಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ವಿವರಿಸಲಾಗಿದೆ? 18ನೇ ಭಾಗದಲ್ಲಿ, 19ನೇ ಭಾಗದಲ್ಲಿ, 20ನೇ ಭಾಗದಲ್ಲಿ, 21ನೇ ಭಾಗದಲ್ಲಿ. ತಿದ್ದುಪಡಿ ವಿಧಿವಿಧಾನಗಳನ್ನು 20ನೇ ಭಾಗದಲ್ಲಿ ವಿವರಿಸಲಾಗಿದೆ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿರಿ. ಸಂವಿಧಾನದ 43ನೇ ತಿದ್ದುಪಡಿಯನ್ನು 1977ರಲ್ಲಿ ಮಾಡಲಾಯಿತು. ಈ ತಿದ್ದುಪಡಿ ಪ್ರಕಾರ ರಾಜ್ಯ ಹೈಕೋರ್ಟ್ಗಳ ಮೇಲೆ ಹೇರಿದ್ದ ನಿರ್ಬಂಧಗಳನ್ನು ತೆಗೆದುಹಾಕಲಾಯಿತು. ಪುನಃ ಕೋರ್ಟ್ಗಳಿಗೆ ನ್ಯಾಯಿಕ ವಿಮರ್ಶಾಧಿಕಾರವನ್ನು ನೀಡಲಾಯಿತು. ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಕೂಡ ಸರಿ. ಸಂವಿಧಾನದ 43ನೇ ತಿದ್ದುಪಡಿಯನ್ನು 1977ರಲ್ಲಿ ಮಾಡಲಾಯಿತು. ಈ ತಿದ್ದುಪಡಿಯ ಮೂಲಕ ರಾಜ್ಯ ಹೈಕೋರ್ಟ್ಗಳ ಮೇಲೆ ಹೇರಿದಂತಹ ನಿರ್ಬಂಧಗಳನ್ನು ತೆಗೆದುಹಾಕಲಾಯಿತು ಮತ್ತು ಪುನಃ ಕೋರ್ಟ್ಗಳಿಗೆ ನ್ಯಾಯಿಕ ವಿಮರ್ಶಾಧಿಕಾರವನ್ನು ಮತ್ತೆ ನೀಡಲಾಯಿತು. ಇತರೆ ಪ್ರಾಣಿಗಳ ಮಾಂಸಕ್ಕೆ ಹೋಲಿಸಿದರೆ ಮೀನಿನ ಬಳಕೆ ಮಾನವನ ದೇಹಕ್ಕೆ ಆರೋಗ್ಯಕರ. ಏಕೆ? ಮೀನುಗಳು ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳನ್ನು ಒಳಗೊಂಡಿರುತ್ತವೆ. ಮೀನುಗಳು ಪರ್ಯಾಪ್ತ ಕೊಬ್ಬಿನಾಮ್ಲಗಳನ್ನು ಒಳಗೊಂಡಿರುತ್ತವೆ. ಮೀನುಗಳು ಅಗತ್ಯ ಜೀವಸತ್ವಗಳನ್ನು ಒಳಗೊಂಡಿರುತ್ತವೆ. ಮೀನುಗಳು ಹೆಚ್ಚು ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ಗಳನ್ನು ಒಳಗೊಂಡಿರುತ್ತವೆ. ಇತರ ಪ್ರಾಣಿಗಳಿಗೆ ಹೋಲಿಸಿದರೆ ಮೀನಿನ ಬಳಕೆ ಹೆಚ್ಚಾಗಿ ಮಾನವನಿಗೆ ಉಪಯೋಗ. ಯಾಕೆ ಅಂದರೆ ಮೀನುಗಳು ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳನ್ನು ಒಳಗೊಂಡಿರುತ್ತವೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಇದೇ ಥರದ ವಿಡಿಯೋಗಳನ್ನು ಪ್ರತಿದಿನ ವೀಕ್ಷಿಸಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.